2 ಅಪ್ಲಿಕೇಶನ್ ಕೊಡ್ತಾರೆ. ಒಂದು 14ನೇ ಇಸ್ವಿನಲ್ಲಿ, ಇನ್ನೊಂದು 21ನೇ ಇಸ್ವಿನಲ್ಲಿ. ನಾನು 14ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆಗಿರ್ತೀನಿ. ನನ್ನ ಹೆಂಡತಿ ನನ್ನ ಗಮನಕ್ಕೆ ತಗೋಬರ್ತಾಳೆ, ಹಿಂಗೆ ಅರ್ಜಿ ಕೊಟ್ಟಿದ್ದೀನಿ ಅಂತ. ನಾನು ಹೇಳಿದೆ, ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ಅರ್ಜಿನೇ ಎಂಟರ್ಟೈನ್ ಮಾಡಲ್ಲ, ಜಮೀನು ಕೊಡಲ್ಲ. ಮೂಡಾದವ್ರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ ಅಂತ ಹೇಳಿದೆ. ನಾನು ನನ್ನ ಗಮನಕ್ಕೆ ತರಬೇಡ, ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ಮೂಡಾದವ್ರಿಗೂ ಹೇಳ್ತೀನಿ ಇದನ್ನ ಕೊಡಬಾರದು, ಆಮೇಲೆ ತೀರ್ಮಾನ ಮಾಡಿ. 23/6/14ರಲ್ಲಿ ಅರ್ಜಿ ಕೊಡೋದು, ಇದು ಮೊದಲನೇ ಅರ್ಜಿ. ಈ ಅರ್ಜಿ ಮೇಲೆ ಏನೂ ಆಗಿರೋದಿಲ್ಲ. ಆಮೇಲೆ ಮತ್ತೆ ಅದೇನು ನಿರ್ಣಯ ಮಾಡ್ತಾರೆ ಅಂತಂದ್ರೆ, ಮೂಡಾದವರು ಅರ್ಜಿ ಕೊಟ್ಟ ಮೇಲೆ 15/12/2017, 30/12/2017ರಲ್ಲಿ ಒಂದು ನಿರ್ಣಯ ಮಾಡ್ತಾರೆ. ಏನಂತ ನಿರ್ಣಯ ಮಾಡ್ತಾರೆ ಅಂದ್ರೆ, ಸದರಿ ಪ್ರಕರಣದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಮೇಲ್ಕಂಡ ಜಮೀನನ್ನು ಕೈಬಿಡಲಾಗಿದ್ದರೂ ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡಿದ್ದು ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ, ಇದು ನಿರ್ಣಯ ಮಾಡಿರೋದು ಮೂಡದಲ್ಲಿ, ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಜಮೀನನ್ನು ಪ್ರಾಧಿಕಾರವು ಉಪಯೋಗಿಸಿಕೊಂಡು ಅಭಿವೃದ್ಧಿಪಡಿಸಿ ನಿವೇಶನ, ಉದ್ಯಾನವನ, ರಸ್ತೆಗಳನ್ನು ಸಾರ್ವಜನಿಕ ಉಪಯೋಗಕ್ಕೆ ಮೇಲ್ಕಂಡತೆ ನೀಡಿರುವುದರಿಂದ ಪ್ರಾಧಿಕಾರವೇ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿಪಡಿಸದೇ ಇರುವ ಜಮೀನನ್ನು ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಲಾಯಿತು. ಅಂದ್ರೆ ಲ್ಯಾಂಡ್ ಟು ಲ್ಯಾಂಡ್. ಯಾಕಂತಂದ್ರೆ ಸುಂದರಮ್ಮ ಅಂತೇಳಿ ಒಬ್ಬರು ಮೈಸೂರಿನವರು, ಸುಂದರಮ್ಮ, ಅವ್ರದ್ದು 2 ಎಕರೆ 17 ಗುಂಟೆ ಜಮೀನು. ಹಿಂಗೆ ಮೂಡಾದವರು ಅಕ್ವೈರ್ ಮಾಡ್ಕೊಳ್ಳದೇನೆ ಸೈಟ್ ಮಾಡಿ ಹಂಚ್ಬಿಡ್ತಾರೆ, ಎನ್ಕ್ರೋಚ್ಮೆಂಟ್. ಅವರಿಗೆ 50-50 ಕೊಡ್ತೀವಿ ಅಂತಂದ್ರೆ ಒಪ್ಪಲ್ಲ ಅಮ್ಮ. She went to the High Court, Karnataka High Court. She got the direction from the High Court and court directed 2 ಎಕರೆ 17 ಗುಂಟೆನೇ ಕೊಡಬೇಕು ಅಂತ. ಅವರಿಗೆ 2 ಎಕರೆ 17 ಗುಂಟೆ ಜಮೀನನ್ನು ಡೆವಲಪ್ಡ್ ಏರಿಯಾದಲ್ಲಿ ಕೊಟ್ಟಿದ್ದಾರೆ. 25/10/2021ರಲ್ಲಿ ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಜಮೀನನ್ನು ಭೂಸ್ವಾಸಿ ಪ್ರಕ್ರಿಯೆಯಿಂದ ಸರ್ಕಾರ ಕೈಬಿಟ್ಟಿದ್ದರೂ ಕೂಡ ಪ್ರಾಧಿಕಾರವು ಸದರಿ ಜಮೀನಿನಲ್ಲಿ ಬಡಾವಣೆ ರಚಿಸಿದ್ದು ಈ ಬಾಬ್ತು 50% ನಿವೇಶನವನ್ನು ಬದಲಿಯಾಗಿ ನೀಡಲು ಕೋರಿ. ಸೊ ಇದರಲ್ಲಿ ಕೊಟ್ಟಿರ್ತಾರೆ. ಆಗ ನಾವೆಲ್ಲೂ ಕೂಡ ಅಪ್ಲಿಕೇಶನ್ನಲ್ಲಿ ಇಂತಿದೆ ಕಡೆ ಕೊಡಿ ಅಂತ ಕೇಳಿಲ್ಲ. ನಮ್ಮ ಜಮೀನಿಗೆ ಬದಲಾಗಿ ಕೊಡಿ ಜಮೀನು. ನೀವು 50-50 ಕೊಡ್ತೀವಿ ಅಂತ ಇದ್ರೆ ಅದಕ್ಕೂ ಒಪ್ಕೊಂಡಿದೀವಿ, 50-50 ಕೊಡಿ ಅಂತ ಹೇಳಿದಾಗ ವಿಜಯನಗರದ 3ನೇ ಮತ್ತು 4 ಇಲ್ಲಿ ಸೈಟ್ಗಳಿಲ್ಲ ಅಂತ ಹೇಳಿದ್ರು. ಎಲ್ಲಿ ದೇವನೂರು ಬಡಾವಣೆಯಲ್ಲಿ ಎಲ್ಲಿ ಜಮೀನಿತ್ತು ಅಲ್ಲಿ ಇಲ್ಲದೇ ಇರೋದ್ರಿಂದ ಮೂಡಾದವರು ಏನ್ ಮಾಡ್ಕೊಂಡಿದ್ರು, ಒಂದು ನಿಯಮ ಮಾಡ್ಕೊಂಡಿದ್ರು. ಏನಪ್ಪಾ ಅಂತಂದ್ರೆ, ಆ ಜಾಗದಲ್ಲಿ ಜಮೀನು ಇಲ್ಲದವರೆ ಬೇರೆ ಕಡೆ ಕೊಡಬಹುದು ಅಂತ, ಸಮಾನಾಂತರ ಕೊಡಬಹುದು ಅಂತ. ನಾವು ಎಲ್ಲೂ ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ. ಅವರೇ ಮೂಡಾದವರೇ ನಮಗೆ ನನ್ನ ಜಮೀನನ್ನು ಪ್ರಾಧಿಕಾರ ಉಪಯೋಗಿಸಿಕೊಂಡಿರುವ ಬಾಬ್ತು ಇದುವರೆಗೂ ಯಾವುದೇ ಪರಿಹಾರವನ್ನು ನೀಡಿರುವುದಿಲ್ಲ. ಆದ್ದರಿಂದ ನನಗೆ ಮೇಲಿನ ಜಮೀನಿಗೆ ಪರಿಹಾರವಾಗಿ ಪ್ರಸ್ತುತ 50-50 ಅನುಪಾತದಲ್ಲಿ ಲಭ್ಯವಾಗುವ ಅಭಿವೃದ್ಧಿಪಡಿಸಿದ ಬಡಾವಣೆಯಲ್ಲಿ 50% ವಸತಿ ನೀಡಬೇಕೆಂದು ಕೇಳ್ತೀವಿ. 55% ಕೊಡಿ ಅಂತ. ಆಗ ಜಮೀನು ಕೊಡೋದು ಲ್ಯಾಂಡ್ ಟು ಲ್ಯಾಂಡ್ ಕೊಡೋದು ಬೇಡ, ನಮಗೆ 55 ಕೊಡಿ ಅಂತ ಕೇಳ್ತೀವಿ. ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮ್ದು 3 ಎಕರೆ 16 ಗುಂಟೆ ಅಂತಂದ್ರೆ 1,48,000ಕ್ಕೂ ಹೆಚ್ಚು ಚದರಡಿಗಳು. 3 ಎಕರೆ 16 ಗುಂಟೆಗೆ 1,48,000
48,000ಕ್ಕೂ ಹೆಚ್ಚು ಅಡಿಗಳು. ನಮಗೆ ಕೊಟ್ಟಿರೋದು ಎಷ್ಟಪ್ಪ ಅಂತಂದ್ರೆ 38,284 ಚದರ ಅಡಿ. ಎಷ್ಟು? 38,284 ಚದರ ಅಡಿ. ನಮ್ಮಿಂದ ತಗೊಂಡು ಸೈಟ್ ಮಾಡಿಬಿಟ್ಟಿರೋದು ಎಷ್ಟಪ್ಪ ಅಂತಂದ್ರೆ 1,48,000ಕ್ಕೂ ಹೆಚ್ಚು ಚದರಡಿ. ನಮಗೆ ಬಂದಿರೋದು 1,48,000ದಲ್ಲಿ 38,184.